ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜು. ಇವತ್ತು ನಾವು ಅಲ್ಕಾಪುರದಲ್ಲಿ ಒಂದು ಸ್ಟ್ಯಾಂಡ್ ಬೈ ಡ್ಯೂಟಿ ಇತ್ತು, ಅಲ್ಲಿ ಹೊರಟಿದ್ವಿ. ಹೋಗಬೇಕಾದ್ರೆ ನಮ್ಮ ವೆಹಿಕಲ್ಲು ಪಂಚರ್ ಆಗಿಬಿಡ್ತು. ಸ್ವಲ್ಪ ಪಂಚರ್ ತೆಗೆಸ್ಕೊಂಡು ನಂತರ ನಾವು ಅಲ್ಲಿಂದ ಮತ್ತೆ ಅಲ್ಕಾಪುರದ ಕಡೆಗೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ಅಲ್ಕಾಪುರದಲ್ಲಿ ಆಲ್ರೆಡಿ ನಾವು ಹೋಗೋ ಟೈಮಿಗೆ ಜನ ಎಲ್ಲ ಸೇರಿಬಿಟ್ಟಿದ್ರು. ನಾವು ನಮ್ಮ ಸಿಬ್ಬಂದಿಗಳೆಲ್ಲ ಹೋಗ್ತಾ ಇದ್ವಿ. ಸ್ಟ್ಯಾಂಡ್ ಬೈ ಡ್ಯೂಟಿ ಹೇಗಿರುತ್ತೆ ಅಂದರೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಅವರು ಕಿಲೋಮೀಟರ್ ಲೆಕ್ಕದಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಕಟ್ಟಬೇಕಾಗಿರುತ್ತೆ. ಆ ಅಮೌಂಟ್ನ ಅವರು ಕಟ್ಟಿದರು. ಹಾಗಾಗಿ ನಾವು ಸ್ಟ್ಯಾಂಡ್ ಬೈ ಡ್ಯೂಟಿ ಹೊರಟಿದ್ವಿ. ನಂತರ ನಾವು ಅಲ್ಕಾಪುರದ ಶ್ರೀ ಚನ್ನಸೋಮೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅಲ್ಲಿ ನಮ್ಮ ಗಾಡಿನ ಎಲ್ಲಿ ನಿಲ್ಲಿಸೋದು ಅಂತ ನೋಡ್ತಾ ಇದ್ವಿ. ಸರಿಯಾದ ಪ್ಲೇಸ್ನೆಲ್ಲ ನೋಡಿದ್ವಿ. ನಂತರ ಆ ಪ್ಲೇಸಲ್ಲಿ ನಮ್ಮ ಗಾಡಿನ ನಿಲ್ಲಿಸಿದ್ವಿ. ಅಷ್ಟೊತ್ತಿಗಾಗಲೇ ಕೆಲವು ದೇವರ ಕಾರ್ಯಗಳು ಪ್ರಾರಂಭವಾಗಿದ್ವು. ರಥೋತ್ಸವಕ್ಕೆ ಬೇಕಾದಂಥ ಎಲ್ಲ ಕಾರ್ಯವನ್ನು ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು, ಇದೇ ಶ್ರೀ ಚನ್ನಸೋಮೇಶ್ವರ ದೇವಸ್ಥಾನದ ರಥ. ಇವಾಗ ಕಾಲು ತೊಳ್ಕೊಂಡು ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇವರು ನಮ್ಮ ಬಾಬು ಸರು, ಇವರು ನಮ್ಮ ಮಾಂತೇಶ್ ಡ್ರೈವರು, ಇವರು ನಮ್ಮ ಸಿದ್ದಪ್ಪ ರೊಟ್ಟಿ, ಇವನು ಸಂಜೀವ್. ಈಗ ನಾವು ದೇವಸ್ಥಾನ ಒಳಗಡೆ ಹೋಗ್ತಿದ್ದೀವಿ. ದೇವಸ್ಥಾನನ ಕಂಪ್ಲೀಟಾಗಿ ಹೂಗಳಿಂದ ಅಲಂಕಾರ ಮಾಡಿದರು. ಅದನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತಾ ಇತ್ತು ನನಗಂತೂ. ಅಷ್ಟು ಚೆನ್ನಾಗಿ ಮಾಡಿದರು. ಇವಾಗ ನೀವು ನೋಡ್ತಾ ಇರ್ಬೋದಲ್ಲ, ಕಂಪ್ಲೀಟಾಗಿ ಇದು ದೇವಸ್ಥಾನದ ಒಳಗಡೆ ಹೋಗುವಂಥ ಜಾಗ. ಹೇಗೆ ಮಾಡಿದ್ದಾರೆ ನೋಡಿ ಅಲಂಕಾರನ, ಭಾರಿ ಸೂಪರ್ ಮಾಡಿದ್ದಾರೆ ಅಲಂಕಾರ ಮಾತ್ರ. ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಒಳಗಡೆ ಇರುವಂಥದ್ದು ಶ್ರೀ ಚನ್ನಸೋಮೇಶ್ವರ ಸ್ವಾಮಿ. ಈ ದೇವಸ್ಥಾನಕ್ಕೆ ಬಂದು ಏನೇ ಬೇಡ್ಕೊಂಡ್ರು ಅದು ಈಡೇರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಹಾಗೆ ಕೆಲವೊಂದಿಷ್ಟು ಜನರಿಗೆ ಅದು ಈಡೇರಿದೆ ಕೂಡ. ಹಾಗಾಗಿ ಅವರು ಈ ದೇವಸ್ಥಾನಕ್ಕೆ ಬಂದು ನಡ್ಕೊಳ್ತಾರೆ. ನೀವು ನೋಡ್ತಾ ಇರ್ಬೋದು ಒಳಗಡೆಲ್ಲ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ನಾನು ದೇವಸ್ಥಾನದ ದೇವರಿಗೆ ಕೈ ಮುಗಿದು ನಂತರ ದೇವಸ್ಥಾನದಿಂದ ಹೊರಗೆ ಬಂದೆ. ಹೊರಗಡೆ ತಿಂಡಿ, ಅಡುಗೆ ಸಾಮಾನು, ಹಾಗೆ ಮನೆಗೆ ಬೇಕಂತ ಐಟಮ್ಸ್ಗಳು ಅವೆಲ್ಲದ್ರದ್ದು ಅಂಗಡಿಗಳು ಹೊರಗಡೆ ಹಾಕ್ಕೊಂಡಿದ್ರು. ರಥವನ್ನು ಎಳೆಯುವ ಸಂದರ್ಭದಲ್ಲಿ ತುಂಬ ಜನ ಸೇರಿದರು. ಅವ್ರನ್ನ ನಿಭಾಯಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿತ್ತು ಪೊಲೀಸರಿಗೆ. ಈಗ ದೇವ್ರನ್ನ ರಥದ ಮೇಲೆ ಕುಂಡ್ರಿಸ್ತಾರೆ. ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಮಕ್ಕಳು, ಹುಡುಗರು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಬಾಣಲಾಗಿರುವ, ಎಲ್ಲರ ನಂಬಿಕೆಗೆ ಅರ್ಹರಾಗಿರುವ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಇವಾಗ ರಥವನ್ನು ಎಳಿತಾ ಇದ್ದಾರೆ.
ರಥವನ್ನು ಕಂಪ್ಲೀಟಾಗಿ ಎಲ್ಲ ಎಳೆದಾಯಿತು. ನಂತರ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲರೂ ಊಟವನ್ನು ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಇವಾಗ ಜಾತ್ರಾ ಕಾರ್ಯಕ್ರಮ ಎಲ್ಲ ಮುಗೀತು. ನಂತರ ನಾವು ನಮ್ಮ ಗಾಡಿ ತಗೊಂಡು ನಮ್ಮ ಸ್ಟೇಷನ್ ಕಡೆ ಹೊರಟ್ವಿ. ಆವಾಗ ತುಂಬ ಜನದಟ್ಟಣೆ ಇತ್ತು. ಆ ಜನದಟ್ಟಣೆಯಲ್ಲಿ ಗಾಡಿ ಹೊಡೆಯೋದು ತುಂಬ ಕಷ್ಟಕರವಾಗಿತ್ತು. ನೋಡ್ತಾ ಇರ್ಬೋದು ನೀವು, ನಾವು ಹೋಗ್ತಾ ಇರೋದು ಇವಾಗ